ಬೈರುತ್ನಲ್ಲಿ ಹಿಜ್ಬುಲ್ಲಾಗಳ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿದೆ. ಇಸ್ರೇಲ್ ಸೇನೆಯಿಂದ ಮುಂದುವರೆದ ಸರಣಿ ದಾಳಿ. ಹಿಜ್ಬುಲ್ಲಾಗಳ ನೆಲೆಯನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಿದೆ ಇಸ್ರೇಲ್. ಬೈರುತ್ನಲ್ಲಿ ಹಿಜ್ಬುಲ್ಲಾಗಳ ನೆಲೆಗಳ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿದೆ. ಇಸ್ರೇಲ್ ಸೇನೆಯಿಂದ ಸರಣಿ ದಾಳಿ ಮುಂದುವರೆದಿದೆ. ಹಿಜ್ಬುಲ್ಲಾಗಳನ್ನೇ ಟಾರ್ಗೆಟ್ ಮಾಡಿ, ಹೌತಿಗಳನ್ನ ಟಾರ್ಗೆಟ್ ಮಾಡಿ, ಹಮಾಸ್ಗಳನ್ನ ಟಾರ್ಗೆಟ್ ಮಾಡಿ ಇಸ್ರೇಲ್ ನಿರಂತರವಾಗಿ ಡೇ 1 ನಿಂದಲೂ ಕೂಡ ಅಟ್ಯಾಕ್ ಮಾಡುತ್ತಿತ್ತು. ಈಗ ಬೈರುತ್ನಲ್ಲಿ ಹಿಜ್ಬುಲ್ಲಾಗಳ ನೆಲೆಗಳನ್ನ ಸರ್ವನಾಶ ಮಾಡಿದೆ ಇಸ್ರೇಲ್. ಬೈರುತ್ನಲ್ಲಿ ಇಸ್ರೇಲ್ ಹಿಜ್ಬುಲ್ಲಾಗಳ ನೆಲೆಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಿರುವಂತ ದೃಶ್ಯವನ್ನ ತಾವು ಗಮನಿಸುತ್ತಿದ್ದೀರಲ್ಲ, ಇದು ಇರಾನ್ಗೆ ಬೆಂಬಲವಾಗಿ ನಿಂತುಕೊಂಡಂತ ಹಿಜ್ಬುಲ್ಲಾಗಳು ಇಸ್ರೇಲ್ ಅನ್ನ ಗುರಿಯಾಗಿಸಿಕೊಂಡು, ಅಮೆರಿಕವನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡುತ್ತಿದ್ರೆ ಆ ದಾಳಿಯನ್ನ ನಿಗ್ರಹಿಸುತ್ತಿದೆ ಇಸ್ರೇಲ್. ಬೈರುತ್ನಲ್ಲಿ ಹಿಜ್ಬುಲ್ಲಾ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಈಗ ಇಸ್ರೇಲ್ ದಾಳಿಯನ್ನ ಮಾಡಿದೆ. ಆ ಮೂಲಕ ಇರಾನ್ನ ಬೆನ್ನುಮೂಳೆಯನ್ನು ಮುರಿಯುವ ಕೆಲಸವನ್ನ ಇಸ್ರೇಲ್ ನಿರಂತರವಾಗಿ ಮಾಡ್ತಾನೆ ಇದೆ. ಈಗ ಈ ಹೊತ್ತಿಗೆ ಇಸ್ರೇಲ್ ಬೆಂಜಮಿನ್ ನೆತನ್ಯಾಹು ಹೇಳ್ತಾ ಇದ್ದಾರೆ, ನಾನು ಬದುಕಿದ್ದೀನಿ, ನಿಮ್ಮನ್ನ ಪುಡಿ ಪುಡಿ ಮಾಡ್ತೀನಿ ಅಂತ ಹೇಳಿ ಇರಾನ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ತೀವ್ರ ಸ್ವರೂಪವನ್ನ ಪಡೆಯುತ್ತಿದೆ. ಸುಮಾರು 3 ವಾರಗಳು ಗತಿಸಿ ಹೋಗಿದೆ ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವಿನ ಕದನ. ಜಾಗತಿಕವಾಗಿ ಅಲ್ಲೋಲ ತಲ್ಲೋಲ ಸೃಷ್ಟಿಯಾಗಿದೆ. ಅಮೆರಿಕ ಇದನ್ನು ಮುಂದುವರಿಸೋದಕ್ಕೆ ರೆಡಿ ಇದೆ. 9 ತಿಂಗಳಿಗೆ ಬೇಕಾದಂಥ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಹಾರ್ಮೋಜನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳಬೇಕು ಅಂತೇಳಿ ಅಮೆರಿಕ ನಾನಾ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದೆ. ಅಲ್ಲಿಗೆ ತನ್ನ ಸೇನೆಯನ್ನು ಕಳುಹಿಸಿಕೊಟ್ಟಿದೆ. ಈ ಕೊಲ್ಲಿ ರಾಷ್ಟ್ರಗಳ ಕದನ ತಂದಿರುವಂತಹ ಅವಾಂತರ, ತಂದಿರುವಂತಹ ಬಿಕ್ಕಟ್ಟು ಒಂದೆರಡಲ್ಲ. ಪೆಟ್ರೋಲ್ ದರವೂ ಕೂಡ ಈ ಕದನದಿಂದಾಗಿ ಏರಿಕೆಯಾಗಿದೆ. ಸಾಮಾನ್ಯ ಜನರಿಗೆ ಇದರ ಹೊಡೆತ ಎದುರಾಗಿದೆ. ಅಡುಗೆ ಮನೆವರೆಗೂ ಕೂಡ ಕೊಲ್ಲಿ ಕದನ ಬಂದಿದ್ದಾಯಿತು. ಈಗ ನಮ್ಮ ಸ್ಪ್ಲೆಂಡರ್ ಪ್ಲಸ್ ಬೈಕಿನ ಪೆಟ್ರೋಲ್ ಟ್ಯಾಂಕಿಗೂ ಕೂಡ, ಪೆಟ್ರೋಲ್ ಬಳಕೆದಾರರಿಗೂ ಗಲ್ಫ್ ವಾರ್ ಎಫೆಕ್ಟ್ ಎದುರಾಗಿದೆ. ಪ್ರೀಮಿಯಂ ಪೆಟ್ರೋಲ್ ದರ ಏರಿಕೆಗೆ ಗ್ರಾಹಕರು ಶಾಕ್ ಆಗಿದ್ದಾರೆ. ಮಧ್ಯಮ ವರ್ಗದ ಜನ ಹೈರಾಣಾಗಿ ಹೋಗಿದ್ದಾರೆ. ಪ್ರೀಮಿಯಂ ಪೆಟ್ರೋಲ್ ಲೀಟರ್ಗೆ ₹2.09 ₹2.35 ಏರಿಕೆ ಆಗಿದೆ. ಆಟೋ ಗ್ಯಾಸ್ ಚಾಲಕರಿಗೆ ಢವಢವ ಶುರುವಾಗಿದೆ. ರೆಗ್ಯುಲರ್ ಪೆಟ್ರೋಲ್ ಡೀಸೆಲ್ ಬಳಕೆದಾರರಿಗೂ ಆತಂಕ ಶುರುವಾಗಿದೆ. ರೆಗ್ಯುಲರ್ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ಟೆನ್ಷನ್ನಿಂದಾಗಿ ಜನ ಏನು ಮಾಡೋದಪ್ಪ ಇದು ಹೀಗೆ ಮುಂದುವರೆದ್ರೆ ಅನ್ನೋದನ್ನು ಅವ್ರ ಆತಂಕದಲ್ಲಿ ಈಗ ಇದನ್ನು ಯೋಚನೆ ಮಾಡುವಂತಾಗಿದೆ. ಗ್ಯಾಸ್ ಸಿಗ್ತಾ ಇಲ್ಲ, ಪೆಟ್ರೋಲ್ ಹಾಕಿ ಗಾಡಿ ಓಡಿಸೋಣ ಅಂತ ಹೇಳಿದ್ರು ಪೆಟ್ರೋಲ್ ಡೀಸೆಲ್ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಪೂರೈಕೆ ಆಗಬೇಕಾದಂಥ ತೈಲ ಹಾರ್ಮೋಜ್ ಗಡಿಯಲ್ಲಿ ನಿಂತುಕೊಂಡಿದೆ. ಭಾರತಕ್ಕೆ ಒಂದು ರೀತಿಯಲ್ಲಿ ಸಂದಿಗ್ಧ ಸ್ಥಿತಿ ನಿರ್ಮಾಣವಾಗಿದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಿರುವಂತಹ ಯುದ್ಧದ ಎಫೆಕ್ಟ್ ಇದೀಗ ಭಾರತ ದೇಶಕ್ಕೂ ಕೂಡ ತಟ್ಟಿರುವಂಥದ್ದು. ಒಂದು ಕಡೆಯಲ್ಲಿ LPG ಗ್ಯಾಸ್ ಸಿಲಿಂಡರ್ಗಳ ಸಮಸ್ಯೆ ಎದುರಾದರೆ ಮತ್ತೊಂದು ಕಡೆಯಲ್ಲಿ ಇದೀಗ ಪ್ರೀಮಿಯಂ ಪೆಟ್ರೋಲ್ನ ದರ ಕೂಡ ಏರಿಕೆ ಆಗಿರುವಂಥದ್ದು ಸದ್ಯ ಗಮನಿಸ್ತಾ ಇರಬಹುದು. ಈ ಹಿಂದೆ ಪ್ರೀಮಿಯಂ ಪೆಟ್ರೋಲ್ ದರ ಏನಿತ್ತು ಸುಮಾರು ₹110.18 ಇತ್ತು. ಆದರೆ ಇದೀಗ ₹112.35 ಬದಲಾಗಿರುವಂಥದ್ದು. ಪ್ರಮುಖವಾಗಿ ಪೆಟ್ರೋಲನ್ನು ಏನು ಪ್ರೀಮಿಯಂ ಪೆಟ್ರೋಲ್ ಏನಿದೆ, ವಾಹನಗಳು ಮೈಲೇಜ್ ಬರಲಿ, ವಾಹನಗಳು ಒಳ್ಳೆಯ ಕಂಡೀಷನ್ನಲ್ಲಿ ಇರಲಿ ಅನ್ನುವಂತಹ ಕಾರಣಕ್ಕೆ ಪ್ರೀಮಿಯಂ ಪೆಟ್ರೋಲ್ಗಳನ್ನು ಬಳಸಲಾಗುತ್ತೆ. ಸದ್ಯ ಈಗ ಪ್ರೀಮಿಯಂ ಪೆಟ್ರೋಲ್ಗಳು ಭಾರತ ದೇಶಕ್ಕೆ ಬರ್ತಾ ಇಲ್ಲ. ಈ ಒಂದು ಕಾರಣದಿಂದಾಗಿ ದರ ಏರಿಕೆಯನ್ನು ಮಾಡಿರುವಂಥದ್ದು. HPCL ಆಗಿರ್ಬೋದು, ಸ್ಪೀಡ್ ಆಗಿರ್ಬೋದು, ಪವರ್ ಆಗಿರ್ಬೋದು, ಅದರ ಜೊತೆಗೆ
XP95 ಗ್ರೇಡ್ನ ಪೆಟ್ರೋಲ್ಗಳೇನಿದೆ ಇವುಗಳ ದರ ಕೂಡ ಏರಿಕೆ ಆಗಿರುವಂಥದ್ದು. ಇದರಿಂದಾಗಿ ಒಂದು ಕಡೆಯಲ್ಲಿ ಗ್ರಾಹಕರ ಜೇಬಿಗೆ ಬರೆ ಎಳೆಯುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಡೆಯಲ್ಲಿ ಯುದ್ಧದ ಎಫೆಕ್ಟ್ನಿಂದಾಗಿ ದಿನನಿತ್ಯ ಒಂದರ ಮೇಲೊಂದರಂತೆ ದರ ಏರಿಕೆ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಜನಜೀವನವೇ ಸಾಗಿಸೋದು ಕಷ್ಟ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂಥದರ ಮಧ್ಯದಲ್ಲಿ ಇದೀಗ ಪೆಟ್ರೋಲ್ನ ದರ ಏರಿಕೆ ಆಗ್ತಾ ಇರುವಂಥದ್ದು ಒಂದು ಕಡೆಯಲ್ಲಿ ಗ್ರಾಹಕರಿಗೆ ಭಾರಿ ಸಮಸ್ಯೆ ಆಗ್ತಾ ಇದೆ. ಗ್ರಾಹಕರಿದ್ದಾರೆ, ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಸರ್, ಈಗ ಸ್ಪೀಡ್ ಪೆಟ್ರೋಲ್ಗೆ ₹2 ಜಾಸ್ತಿ ಆಗಿದೆ, ಏನು ಹೇಳ್ತೀರಾ? ಎಷ್ಟು ಕಷ್ಟ ಆಗುತ್ತೆ ಅಂತ? ಕಷ್ಟ ಆಗೇ ಆಗುತ್ತೆ. ಜೀವನದಲ್ಲಿ ಎಲ್ಲ ನಾರ್ಮಲ್ ಕಷ್ಟ ಇದೆ ದಿನ ಎಲ್ಲ ಕಷ್ಟ ನಡ್ಕೊಂಡಿದೆ. ಭಾಳ ಮುಂಚೆಯಿಂದಾನೇ ಕಷ್ಟ ಇದೆ. ಇನ್ನು ಎಲ್ಲ ಆದಮೇಲೆ ಏರಿಕೆ ಆಗ್ತಾ ಇದೆ. ಏನು ಮಾಡೋಕ್ಕಾಗತ್ತೆ ಪಾಪ. ಇವಾಗ ಸಮಯ ನೋಡ್ಕೊಂಡು ಸುಮ್ಗಿರ್ಬೇಕಷ್ಟೇ. ಸರ್, ನೀವೇನು ಹೇಳ್ತೀರಾ? ಸ್ಪೀಡ್ ಪೆಟ್ರೋಲ್ಗೆ ನಾವು ಕ್ವಾಲಿಟಿ ಬರಲಿ ಅಂತ ಹೇಳಿ ಪ್ರೀಮಿಯಂ ಪೆಟ್ರೋಲ್ಗಳನ್ನ ಬಳಸ್ತೀವಿ. ಈಗ ₹2 ಜಾಸ್ತಿ ಆಗಿದೆ. ಬೇರೆ ಬೇರೆ ಬಂಗಾಳಲ್ಲಿ ಬೇರೆ ಬೇರೆ ರೀತಿ ದರ ಏರಿಕೆ ಆಗಿದೆ. ಎಷ್ಟು ಕಷ್ಟ ಆಗುತ್ತೆ ಅಂತ? ಕಷ್ಟ ಆಗೇ ಆಗ್ತಾ ಇದೆ. ಏನಂದರೆ ನಾರ್ಮಲ್ ಪೆಟ್ರೋಲಲ್ಲಿನೂ 10% ಇಥನಾಲ್ ಮಿಕ್ಸ್ ಆಗ್ತಾ ಇದೆ. ಇನ್ನು ಇವತ್ತು 20% ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಅದು ನಿಮಗೆ ವೆಹಿಕಲ್ಗೆ ಒಳ್ಳೆ ಮೈಲೇಜ್ ಬೇಕಾಗಿದ್ದರೆ ನೀವು ಸ್ಪೀಡ್ ಪೆಟ್ರೋಲ್ನೇ ಹಾಕಿಸ್ಬೇಕಾಗಿರುತ್ತೆ. ಅದು ಯೂಸ್ ಮಾಡಿದ್ರೆ ಕಾಸ್ಟು ನಿಮಗೆ ಬರುತ್ತೆ. ಇನ್ನೂ ಗೊತ್ತಿಲ್ಲ. ಆ 20% ಹಾಕಿದ ಆಮೇಲೆ ರೇಟ್ ಕಡಿಮೆ ಆಗುತ್ತೆ ಆಗಲ್ಲ, ಅದೇ ರೇಟ್ ಇರುತ್ತೆ. ಜನರಿಗೆ ಇನ್ನೂ ತೊಂದರೆ ಆಗುತ್ತೆ ಆ್ಯಕ್ಚುಲಿ ನಿಜವಾಗಿ ನೋಡಿದ್ರೆ. ಇಷ್ಟು ಗ್ರಾಹಕರು ಹೇಳ್ತಾ ಇರುವಂಥ ಪ್ರಮುಖವಾಗಿ ಬೇರೆ ಬೇರೆ ಪೆಟ್ರೋಲ್ ಬಂಕ್ಗಳಲ್ಲಿ ದರ ಏರಿಕೆ ಆಗ್ತಾ ಇದೆ. ದರ ಏರಿಕೆಯಿಂದಾಗಿ ದಿನನಿತ್ಯ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದರ ಕಮ್ಮಿ ಆಗುತ್ತೆ ಅನ್ನುವಂಥ ಭರವಸೆಯಲ್ಲಿದ್ವಿ, ಆದರೆ ಇದೀಗ ಮತ್ತಷ್ಟು ದರ ಏರಿಕೆ ಆಗಿದೆ. ಸುಮಾರು ₹2.35 ದರ ಏರಿಕೆ ಆಗಿದೆ. ಇದರಿಂದಾಗಿ ಭಾರಿ ಸಮಸ್ಯೆ ಎದುರಾಗ್ತಾ ಇದೆ ಅಂತ ಹೇಳಿ ಗ್ರಾಹಕರು ಕೂಡ ಅಳಲನ್ನು ತೋಡಿಕೊಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೈರುತ್ನಲ್ಲಿ ಹಿಜ್ಬುಲ್ಲಾಗಳ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿದೆ. ಇಸ್ರೇಲ್ ಸೇನೆಯಿಂದ ಮುಂದುವರೆದ ಸರಣಿ ದಾಳಿ. ಹಿಜ್ಬುಲ್ಲಾಗಳ ನೆಲೆಯನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಿದೆ ಇಸ್ರೇಲ್. ಬೈರುತ್ನಲ್ಲಿ ಹಿಜ್ಬುಲ್ಲಾಗಳ ನೆಲೆಗಳ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿದೆ. ಇಸ್ರೇಲ್ ಸೇನೆಯಿಂದ ಸರಣಿ ದಾಳಿ ಮುಂದುವರೆದಿದೆ. ಹಿಜ್ಬುಲ್ಲಾಗಳನ್ನೇ ಟಾರ್ಗೆಟ್ ಮಾಡಿ, ಹೌತಿಗಳನ್ನ ಟಾರ್ಗೆಟ್ ಮಾಡಿ, ಹಮಾಸ್ಗಳನ್ನ ಟಾರ್ಗೆಟ್ ಮಾಡಿ ಇಸ್ರೇಲ್ ನಿರಂತರವಾಗಿ ಡೇ 1ನಿಂದಲೂ ಕೂಡ ಅಟ್ಯಾಕ್ ಮಾಡುತ್ತಿತ್ತು. ಈಗ ಬೈರುತ್ನಲ್ಲಿ ಹಿಜ್ಬುಲ್ಲಾಗಳ ನೆಲೆಗಳನ್ನು ಸರ್ವನಾಶ ಮಾಡಿದೆ ಇಸ್ರೇಲ್. ಬೈರುತ್ನಲ್ಲಿ ಇಸ್ರೇಲ್ ಹಿಜ್ಬುಲ್ಲಾಗಳ ನೆಲೆಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಿರುವಂಥ ದೃಶ್ಯವನ್ನ ತಾವು ಗಮನಿಸುತ್ತಿದ್ದೀರಲ್ಲ, ಇದು ಇರಾನ್ಗೆ ಬೆಂಬಲವಾಗಿ ನಿಂತುಕೊಂಡಂಥ ಹಿಜ್ಬುಲ್ಲಾಗಳು ಇಸ್ರೇಲನ್ನು ಗುರಿಯಾಗಿಸಿಕೊಂಡು, ಅಮೆರಿಕವನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡುತ್ತಿದ್ರೆ ಆ ದಾಳಿಯನ್ನು ನಿಗ್ರಹಿಸುತ್ತಿದೆ ಇಸ್ರೇಲ್. ಬೈರುತ್ನಲ್ಲಿ ಹಿಜ್ಬುಲ್ಲಾ ನೆಲೆಗಳನ್ನು ಟಾರ್ಗೆಟ್ ಮಾಡಿ ಈಗ ಇಸ್ರೇಲ್ ದಾಳಿಯನ್ನು ಮಾಡಿದೆ. ಆ ಮೂಲಕ ಇರಾನ್ನ ಬೆನ್ನುಮೂಳೆಯನ್ನು ಮುರಿಯುವ ಕೆಲಸವನ್ನು ಇಸ್ರೇಲ್ ನಿರಂತರವಾಗಿ ಮಾಡ್ತಾನೆ ಇದೆ. ಈಗ ಈ ಹೊತ್ತಿಗೆ ಇಸ್ರೇಲ್ ಬೆಂಜಮಿನ್ ನೆತನ್ಯಾಹು ಹೇಳ್ತಾ ಇದ್ದಾರೆ, ನಾನು ಬದುಕಿದ್ದೀನಿ, ನಿಮ್ಮನ್ನ ಪುಡಿ ಪುಡಿ ಮಾಡ್ತೀನಿ ಅಂತೇಳಿ ಇರಾನ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ತೀವ್ರ ಸ್ವರೂಪವನ್ನು ಪಡೆಯುತ್ತಿದೆ. ಸುಮಾರು 3 ವಾರಗಳು ಗತಿಸಿ ಹೋಗಿದೆ ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವೆ